ಕಂಪ್ಲೇಂಟ್ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟ ಎಷ್ಟು ದಿನಗಳ ನಂತರ ನೀವು ನಾಪಕ್ಲಿಗೆ ಹೋಗ್ತೀರಾ? 13 ದಿವಸಗಳ ಗ್ಯಾಪ. ಅವತ್ತಿನ ಮಾನ್ಯ ದಿನನೇ ಹೊಟ್ಟೋದ್ವಿ. ಮಾರನೇ ದಿನ ಹೋದ್ರೆ ಓಕೆ. ಮಾನ್ಯ ದಿನನೇ ಹೊಟ್ಟೋದ್ವಿ ಅಲ್ಲಿಗೆ. ಅಲ್ಲಿಗೆ ಹೋಗಲೇಬೇಕು ಅಂತ ಬಹಳ ಒಳ್ಳೆ ರೀತಿಯಲ್ಲಿ ನಿಮಗೆ ಪುಸಲಾಯಿಸಿ ಕರ್ಕೊಂಡು ಹೋದವ್ರು ಯಾರು? ಯಾರು? ತಮ್ಮ. ಓಕೆ, ರೈಟ್. ಓಕೆ, ರೈಟ್. ಓಕೆ. ಅವನು ತುಂಬ ಬಲವಂತ ಮಾಡಿದ ನನಗೆ. ಸರ್ ಬನ್ನಿ ಸರ್, ಐ ಆಮ್ ವೆರಿ ಇಂಟ್ರೆಸ್ಟೆಡು, ನನ್ನ ಫ್ರೆಂಡ್ ಹೆಂಡ್ತಿ ಅವಳು, ಹಂಗೆ ಹಿಂಗೆ ಅದು ಇದೆಲ್ಲ ಮಾತಾಡಿಕೊಂಡು ಸೀದಾ ವಿ ವೆಂಟ್ ಟು ದೇರ್. ಅಲ್ಲೇನಾಯಿತು, ಬಂದಿಲ್ಲ ಅಂತ ನಮಗೊಂಥರ ಶಾಕ್ ಆದಂಗೆ ಆಯಿತು. ಓ, ಇದೇನೋ ಸಮಥಿಂಗ್ ರಾಂಗ್ ವಿತ್ ಹರ್ ಅಂದ್ಬಿಟ್ಟು ಅಂತ ಬೆಂಗಳೂರಿಗೆ ಅಗೇನ್ ವಿ ಕೇಮ್ ಟು ದ ಬ್ಯಾಂಗ್ಳೂರು. ಬಂದಾಗ ಏನಾಗಿತ್ತು, ನಮ್ಮ ಇನ್ಸ್ಪೆಕ್ಟ್ರ್ ಕೇಳಿದ್ರು, ಏನಾಯಿತು ಸರ್? ಅಲ್ಲೂ ಹೋಗಿಲ್ವಂತೆ ಸರ್. ಅವಾಗ ನಾವು ಮಾತಾಡ್ಕೊಂಡ್ವಿ, ಏನಿದ್ರೆ ರಾಂಗ್ ಕನೆಕ್ಷನ್ ಬರ್ತಾಯಿದೆ, ನೋಡೋಣ ಇರು ಅಂದ್ಬಿಟ್ಟು ಅಂತ ಥಿಂಕ್ ಮಾಡಿ ಆವಾಗ ನಾವೇನು ಮಾಡುವಾಗ ಒಂದು ಇಲ್ಲಿಂದ ಅವಳು ಹೋಗಿ ಒಂದು 12 ದಿನಕ್ಕೆ ನಮಗೆ ನಾಪೋಕ್ಲು ಪೊಲೀಸ್ ಸ್ಟೇಷನಿಂದ, ನಾನು ಡ್ಯೂಟಿಯಲ್ಲಿರೋ, ನನಗೆ ಫೋನ್ ಬಂತು, ಏನು ರಮೇಶ್ ಅವರೇ, ಈ ಥರ ಹಿಂಗೆ ಒಂದು ಬಾಡಿ ಸಿಕ್ಕಿದೆ, ಇಟ್ ಬಿಲಾಂಗ್ಸ್ ಟು ವಾಸಂತಿನ, ಏನು ಎತ್ತ ಅಂತ, ಇದು ಕಮ್ ಟು ದ ನಾಪೋಕ್ಲು ಪೊಲೀಸ್ ಸ್ಟೇಷನ್ ಅಂದರು. ನಾವೇನು ಮಾಡಿದ್ರು, ನಮ್ಮ ಇನ್ಸ್ಪೆಕ್ಟ್ರು ನಾಪೋಕ್ಲು ಪೊಲೀಸ್ ಸ್ಟೇಷನ್ಗೆ ಏನು ಹೋಗೋದು ಬೇಡ, ವಾಟ್ ದಿ ಇನ್ಫಾರ್ಮೇಷನ್ ಗಾಟ್ ಟೆಲ್ ಹಿಮ್ ಟು ಸೆಂಡ್ ದಿ ರೆಕಾರ್ಡ್ಸ್ ಟು ದ ಕನ್ಸರ್ನ್ ಪೊಲೀಸ್ ಸ್ಟೇಷನ್ ಅಂತ ಹೇಳ್ಬಿಟ್ರು. ನಾವು ಹೋಗೋದೇನು ಎಸಿಟಿ ಬರಲಿಲ್ಲ. ಅವರೇನು ಮಾಡಿದ್ರು, UDR ಮಾಡಿದ್ದೀವಿ, 174 UDR ಮಾಡಿದ್ವಿ. ಬಾಡಿ ಕಾವೇರಿ ನದಿಗೆ ಬಿದ್ದು ಅವಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ. ಹೆಣ ಬಂದು ಸುಮಾರು 1.5 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ತಳ್ಕೊಂಬಂದಿದೆ. ಅದು ತಳ್ಕೊಂಬಂದು ನೀರಿನ ಫೋರ್ಸ್ಗೆ ಈ ಮರ ಗಿಡ್ಡೆ ಎಲ್ಲ ಇದೆಯಲ್ಲ, ಅದರೊಳಗೆ ಅವಳು ಸಿಕ್ಕಾಕ್ಕೊಂಡಿದ್ದಾಳೆ. ನಾವು ಅದನ್ನು ವೆರಿಫೈ ಮಾಡಿದ್ವಿ. ಏನು ನಿಮ್ಮದು ಕೇಸು ಕ್ರೈಮ್ ನಂಬರ್ ಎಲ್ಲ ಕೊಡಿ ಅಂದರು. ನಾವೇನು ಮಾಡಿದೆ, ವಿ ಹ್ಯಾವ್ ಸಬ್ಮಿಟೆಡ್ ಆಲ್ ಕ್ರೈಮ್ ನಂಬರ್, ಹೇಳ್ಬಿಟ್ಟು ಬಂದಿದ್ವಲ್ಲ ಹಿಂಗೆ ಅಂತ ಕ್ರೈಮ್ ನಂಬರ್ FIR ಎಲ್ಲ ಕಳಿಸ್ಕೊಟ್ಮೇಲೆ ಅವ್ರೇನು ಮಾಡಿದ್ರು, 174 UDR ಮಾಡಿಬಿಟ್ಟು ಅತ್ತಾಗ ಬಾಡಿ ಎಲ್ಲ ದಪ್ಪಂದ್ರು. ಅಷ್ಟೊತ್ತಿಗೆ ಅವ್ರ ಬ್ರದರ್ನ ಕರೆಸಿದ್ರು. ಬಾಡಿ ಡಿಕಂಪೋಸ್ ಆಗಿದೆ. ಓಕೆ, ಹೆಂಗೆ ಐಡೆಂಟಿಫೈ ಆಯಿತು ಅಂದರೆ, ಅವಳು ಕತ್ನಲ್ಲಿ ಶ್ರೀವತ್ಸ ಕಟ್ಟಿದಂಥ ಒಂದು ಮಾಂಗಲ್ಯ ಸರ ಇತ್ತು. ಶ್ರೀವತ್ಸನ ಕೇಳಿದ್ದೆ, ಏನಡ ನೀ ತಾಳಿ ಕಟ್ಟಿರ್ಕೇಳ ಅವಳಿಗೆ ಅಂದಿದ್ದೆ. ಆಮ ಸರ್, ನಾನು ತಾಳಿ ಕಟ್ಟಿರೋದೆ, ಹೆಂಗೆ ಜಾತಿ ಕೊಟ್ಟಿಲ್ಲ ಪಳ್ಳಿರ್ಕೆ ಸರ್ ಅಂತ ಹೇಳಿದ್ದ. ಆ ತಾಳಿ ಇಷ್ಟೇ ಹೀಗೆ ಇಲ್ಲ ಏನಿಲ್ಲ, ಅದಕ್ಕೆಲ್ಲ ನಮಗೆ ಅದ್ರ ಬಗ್ಗೆ ವೆಯ್ಟ್ ಗೀಟ್ ಏನು ಗೊತ್ತಿಲ್ಲ. ಈ 3 ನಾಮ ಇರೋ ತಾಳಿ ಹಿಂಗಾರು ಹಾಕೋತಾರೆ, ನನಗೆ ಗೊತ್ತದು. ನಮ್ಮ ಬ್ರಾಹ್ಮಿನ್ಸಲ್ಲಿ ತೆಲುಗು ಸ್ಮಾರ್ಥ ಇವರು ಏನು ಹಾಕೋಬೇಕಾದ್ರೂ ಒಂದು ಮಾಂಗಲ್ಯ ರೌಂಡ್ ಹಾಕ್ಕೊಳ್ತಾರೆ. ಎಲ್ಲ ವಿವರಗಳನ್ನು ತಿಳ್ಕೊಂಡಿರ್ತೀವಿ ಪೊಲೀಸ್ನವ್ರು, ನಾವು ನೋಡಿರ್ತೀವಲ್ಲ. ಬಾಡಿ ಐಡೆಂಟಿಫೈ ಆದಮೇಲೆ ನಮಗೇನಾಯಿತು, ನಾವು ಗಿವನ್ ಇನ್ಫಾರ್ಮೇಷನ್ ಟು ಶ್ರೀವತ್ಸ, ಏನಪ್ಪ ನೋಡಿ ಹಿಂಗೆ ಆಗ್ಬಿಟ್ಟಿದೆ, ಏನು ಮಾಡ್ತೀಯ ಇದ್ರ ಬಗ್ಗೆ. ಅವ್ರೇನು ಮಾಡೋರು, ಅವ್ರ ಅಣ್ಣಂದ್ರಲ್ಲ, ತಂಗಿ ಸತ್ತೋಗಿದ್ದಾಳಲ್ವ ಸರ್, ಅವ್ರ ಫೀಲಿಂಗ್ ಇದೆ, ಹೆಂಗೆ ಸತ್ತೋದು ಅಂತ ತಿಳ್ಕೊಬೇಕಾದ್ರೆ ಯಾರ ಮೇಲೆ ಒಬ್ಬರ ಮೇಲೆ ಬೀಳ್ಬೇಕಲ್ಲ. ಇವರು ಅಲ್ಲ, ಗಾಡಿ ಇಲ್ಲಿ ಬಿಟ್ಟು ಅಲ್ಲೋಗಿ ಸತ್ತೋಗಿದ್ದಾಳೆ ಅಂದರೆ ಏನು ಕಾರಣ ಬೇಕಲ್ಲ. ಕಾರಣ ಬೇಕು. ಆ ಕಾರಣನ ನಾವೇನು ಮಾಡಿದ್ವಿ, ತಿಳ್ಕೊಳ್ಳೋಣ ಅನ್ನೋರು ಸತ್ತೇ ಹೋಗಿದ್ವಿ, ಇವಳು ಸತ್ತೋಗಿದ್ದಾಳೆ. ಆಮೇಲೆ ನಮಗೇನು ಅನ್ನಿಸ್ತು, ಓದ್ಲಿ ಬಿಡು, ಏನು ಮಾಡ್ತೀಯ ಅಂತ ಕೇಸೆಲ್ಲ ಕ್ಲೋಸ್ ಮಾಡಿಬಿಟ್ಟು ಅಲ್ಲಿಂದ ಏನು ಬೇಕೋ ರೆಕಾರ್ಡ್ಸ್ ತರಿಸಿ